ಇವತ್ತಿಂದ ಅಫಿಷಿಯಲ್ ಆಗಿ ಟೆಲಿಗ್ರಾಮ್ ನಮ್ಮ ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ದಾರೆ. ಯಾಕೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರು ತುಂಬಾ ಟೆಲಿಗ್ರಾಮ್ ಯೂಸ್ ಮಾಡ್ತಾರಲ್ಲ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಪೇಜ್ ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ರೀಸೆಂಟ್ ಆಗಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೇ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಯ್ತು. ಪಾಪ ಕಷ್ಟಪಟ್ಟು ಹಗಲು ರಾತ್ರಿ ಕುತ್ಕೊಂಡು ಓದ್ತಾರೆ, ಹೆಂಗಾದ್ರೂ ಮಾಡಿ ಕ್ರ್ಯಾಕ್ ಮಾಡಬೇಕು ಅಂತೇಳಿ. ಆದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ನೋಡ್ಕೊಂಡ್ರೆ ಈ ತರ ಪೇಪರ್ ಅನ್ನೋದು ಲೀಕ್ ಆಯ್ತು. ರೀಸೆಂಟ್ ಆಗಿ ನೋಡ್ಕೊಂಡ್ರೆ ಆ ಒಂದು ಎಕ್ಸಾಮ್ ನ ಕ್ಯಾನ್ಸಲ್ ಮಾಡ್ಬಿಟ್ಟು ಇವಾಗ ರೀ ಎಕ್ಸಾಮ್ ಆದ್ರೆ ಕಂಡಕ್ಟ್ ಮಾಡ್ತಿದ್ದಾರೆ. ಜೂನ್ 21ನೇ ತಾರೀಕು ಈ ಒಂದು ಎಕ್ಸಾಮ್ ಇರುತ್ತೆ. ಜೂನ್ 22ನೇ ತಾರೀಕುವರೆಗೂ ನಮ್ಮ ಇಂಡಿಯಾದಲ್ಲಿ ಅಫಿಷಿಯಲ್ ಆಗಿ ಟೆಲಿಗ್ರಾಮ್ ಆಪ್ ನ ಬ್ಯಾನ್ ಮಾಡಿದ್ದಾರೆ. ನಿಮಗೆ ಆಪ್ ಅನ್ನೋದು ಓಪನ್ ಆಗುತ್ತೆ, ಆದ್ರೆ ನಿಮಗೆ ಯಾವುದೇ ರೀತಿ ಮೆಸೇಜಸ್ ಬರೋದಿಲ್ಲ. ಹಾಗೆ ಬಂದ್ಬಿಟ್ಟು ನೀವು ಕೂಡ ಮೆಸೇಜ್ ಮಾಡೋದಕ್ಕಾದ್ರೆ ಆಗೋದಿಲ್ಲ. ಆಪ್ ಇರುತ್ತೆ, ನೀವೇನು ಕೂಡ ಮಾಡೋದಕ್ಕಾದ್ರೆ ಆಗೋದಿಲ್ಲ. ಹಾಗೆ ಬಂದ್ಬಿಟ್ಟು ಈ ತಿಂಗಳು 30ನೇ ತಾರೀಕುವರೆಗೂ ನೀವು ಯಾವುದೇ ಮೆಸೇಜಸ್ ನ ಎಡಿಟ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಈಗಾಗಲೇ ನೀವು ಮೆಸೇಜ್ ಸೆಂಡ್ ಮಾಡಿರ್ತೀರಲ್ಲ, ಆ ಒಂದು ಮೆಸೇಜಸ್ ನ ನೀವು ಎಡಿಟ್ ಕೂಡ ಮಾಡೋದಕ್ಕಾದ್ರೆ ಆಗೋದಿಲ್ಲ. ಆ ಒಂದು ರೂಲ್ ಕೂಡ ತಂದಿದ್ದಾರೆ. ಅದಕ್ಕೋಸ್ಕರ IT ಡಿಪಾರ್ಟ್ಮೆಂಟ್ ಅವರು ಅಫಿಷಿಯಲ್ ಆಗಿ ಟೆಲಿಗ್ರಾಮ್ ನಮ್ಮ ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ದಾರೆ. ನೀವು ಕೂಡ ಒಂದು ಸ್ವಲ್ಪ ಹುಷಾರಾಗಿರಿ. ಯಾರಾದ್ರೂ ನಿಮಗೆ ಪೇಪರ್ ಕೊಡ್ತೀವಿ, ಒಂದಿಷ್ಟು ದುಡ್ಡು ಕೊಟ್ರೆ ನಾನು ಪೇಪರ್ ಕೊಡ್ತೀನಿ ಅಂದ್ರೆ ಅದನ್ನೆಲ್ಲ ನಂಬೋದಕ್ಕಾದ್ರೆ ಹೋಗ್ಬೇಡಿ. ಮೇಲಿರೋ ನಂಬರ್ಗೆ ಬೇಕಾದ್ರೆ ನೀವು ಕಂಪ್ಲೇಂಟ್ ಕೂಡ ರೈಸ್ ಮಾಡಬಹುದು. ಪರ್ಮನೆಂಟ್ ಆಗಿ ನಮ್ಮ ಇಂಡಿಯಾದಲ್ಲಿ ಟೆಲಿಗ್ರಾಮ್ ಬ್ಯಾನ್ ಆಗಿಲ್ಲ. ನಿಮಗೆ 22ನೇ ತಾರೀಕುವರೆಗೂ ಅಫಿಷಿಯಲ್ ಆಗಿ ಬ್ಯಾನ್ ಮಾಡಿದ್ದಾರೆ. ಅದಾದ್ಮೇಲೆ ಆರಾಮಾಗಿ ಯೂಸ್ ಮಾಡಬಹುದು. ಆದಷ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಎಲ್ಲರಿಗೂ ಯೂಸ್ ಆಗುತ್ತೆ. ಈ ತರ ಇನ್ಫಾರ್ಮೇಶನ್ ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡಿ.